ಸ್ವಾಮೀಜಿ, ಡ್ರೈವರ್ ಆದ ನನ್ನ ಗಂಡ ತಿಂಗಳಲ್ಲಿ 15 ಕೇಳಿ ನ್ಯಾಷನಲ್ ಹೈವೇ ಗಿರಾಕಿ ನಾನು. ಹೊಸಬಾಳ್ ಕೊಡ್ತೀನಿ ಅಂತ ಗಂಟು ಹಾಕೊಂಡು ರಾತ್ರಿಯೆಲ್ಲ ತಲೆದಿಮ್ ತಪ್ಕೊಳ್ಳೋ ಹಾಗೆ ಮಾಡ್ಬಿಟ್ಟ. ಬೇಸತ್ತು ನಾನು ಹೊಸ ಗಿರಾಕಿಗಳನ್ನ ಹುಡುಕೊಂಡು ಹಳೆ ದಂಧೆ ಆರಂಭಿಸ್ತೀನಿ. ಇಷ್ಟಕ್ಕೆ ನನ್ನ ಮೇಲೆ ಲಾರಿ ಹರಿಸ್ತೀನಿ ಅಂತ ಹೆದರಿಸ್ತಿದ್ದಾನೆ. ಅವನ್ ಕಾಲ್ ಸೇದೋಗೋ ಹಾಗೆ ಏನಾದ್ರೂ ಮಾಡ್ಬೇಕು ಸ್ವಾಮೀಜಿ. ದಿನ ಬೆಳಗಾದ್ರೂ ಇದೊಂದು ಪೇಪರ್ ಅಲ್ಲಿ ಭಾರಿ ಸುದ್ದಿ. ಯಾರಿಗೆ ವಂಚಕ? ಧಿಕ್ಕಾರ, ಪೊಲೀಸ್ನವರಿಗೆ ಧಿಕ್ಕಾರ, 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 ಪೊಲೀಸ್ನವರಿಗೆ ಧಿಕ್ಕಾರ, 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 ಪೊಲೀಸ್ನವರಿಗೆ ಧಿಕ್ಕಾರ, ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ವಾಟ್ ಇಸ್ ದಿಸ್? ಸಾರಿ ಸರ್, ವಿ ಕಾಂಟ್ ಸ್ಟಾಪ್ ಇಟ್. ನಾಪತ್ತೆಯಾದ ಮಹಿಳೆಯರು ಸಿಗೋ ತನಕ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ. ನಾವೆಲ್ಲರೂ ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ಕೋತಿದೀವಿ. ಹೌದು ಹೌದು, ಎಲ್ರು ಕೂತ್ಕೊಳ್ಳಿ. ಏನಿ ಉತ್ತಡ್ತಾನ? ಈಗಾಗಲೇ ನೀವು ಮನವಿನ ಸಲ್ಲಿಸಿದ್ದೀರಾ. ನಾವು ಶಕ್ತಿ ಮೀರಿ ಶ್ರಮಿಸ್ತಾ. ಹೌದೌದು, ಮೊನ್ನೆ ಕಾಲೇಜ್ ಹೋದ್ ನನ್ ಮಗಳು ಕಾಣೆ ಆಗಿದ್ದಾಳೆ. ನಿನ್ನೆ ಮಾರ್ಕೆಟ್ ಹೋದ್ ನನ್ನ ಹೆಂಡತಿ ಮಾಯಾ. ಇವತ್ತು ಆಫೀಸ್ಗೆ ಹೋದ್ ನನ್ನ ಸೊಸೆ ಹಿಂತಿರ್ಗಿ ಬರ್ಲೇ ಇಲ್ಲ. ನೋಡಿದ್ರ ಸರ್, ಕೇಳಿದ್ರ ಅವ್ರ ಮಾತನ್ನ? ಗಾಡ್ ಫರ್ಬಿಡ್, ನಾಳೆ ನಿಮ್ ಹೆಂಡತಿಗೂ ಇದೇ ಗತಿ ಬಂದ್ರೆ ಆಗ್ಲೂ ನಿಮ್ಮಿಂದ ಇದೇ ರೀತಿಯ ಸಮಾಧಾನ ಹೇಳಕ್ ಸಾಧ್ಯನಾ? ನೋಡಿ, ನೀವು ತಿಳ್ಕೊಂಡಿರೋ ಹಾಗೆ ಆರಕ್ಷಕ ಇಲಾಖೆ ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕಲ್ಲ. ಆಪಾದಿತನ ಶೋಧನೆಗಾಗಿ ಹಗಲಿರುಳು ಸಂಚು ನಡೆಸ್ತಿರೋ ಹೆಬ್ಬುಲಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್, ಯು ಕ್ಯಾನ್ ಗೋ ನೌ. ದಯವಿಟ್ಟು. ಓಕೆ ಪ್ರತಾಪ್, ನೀವಿಷ್ಟೆಲ್ಲ ಹೇಳಿದ್ಮೇಲೆ ವಿ ಸ್ಟಿಲ್ ವುಡ್ ಲೈಕ್ ಟು ಹ್ಯಾವ್ ಫೇತ್ ಇನ್ ಯೋರ್ ಡಿಪಾರ್ಟ್ಮೆಂಟ್, ರೈಟ್? ಬಟ್ ಪ್ಲೀಸ್ ಡೂ ಆಕ್ಟ್ ಫಾಸ್ಟ್. ಮತ್ತೆ ಈ ರೀತಿ ಒಂದು ಅವಕಾಶಕ್ಕೆ ನಮ್ಗಳಿಗೆ ಆಸ್ಪದ ಮಾಡಿಕೊಡ್ಬೇಡಿ. ದಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಓಕೆ? ಖಂಡಿತ ಇಲ್ಲ. ಥ್ಯಾಂಕ್ ಯು. ದಯವಿಟ್ಟು ಹೊರಡಿ. ಓಕೆ, ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಯಾವ್ದಿದ್ ಕಾರು? ಮೇಡಮ್, ನಿಮಗ್ ಪಾರ್ಸಲ್ ಬಂದಿದೆ. ಬನ್ನಿ. ನೀನ್ ಸ್ನಾನ ಮಾಡಿದ್ಯಾ ತಾನೆ? ಏನ್ ಮೇಡಮ್ ಹೀಗೆ ಕೇಳ್ತೀರಾ? ಸಂಧ್ಯಾ ಒಂದೇ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಪ್ರಸಾದ ಇದ್ರಲ್ಲಿ ಹಾಕು. ಇದು ಧರ್ಮಸ್ಥಳ, ಇದು ಉಡುಪಿ, ಮಂತ್ರಾಲಯ, ತಿರುಪತಿ, ಕಡೇದಾಗಿ ಕಾಶಿ ವಿಶ್ವೇಶ್ವರ, ಪೂರಿ ಜಗನ್ನಾಥ. ಸದ್ಯಕ್ಕಷ್ಟೇ. ಪರಮಾತ್ಮ. ನಮಸ್ಕಾರ ಸರ್. ನಮಸ್ಕಾರ. ಇದೇನೇ ಇದು ಹೊಸದಾಗಿ ಕಿರಾಣಿ ಅಂಗಡಿ ಶುರು ಮಾಡೋ ಹಾಗಿದೆಯಲ್ಲೇ? ಇದು ಅಂಗಡಿ ತಿಂಡಿ ಪದಾರ್ಥ ಅಲ್ಲ ರೀ, ದೇವರ ಪ್ರಸಾದ, ಗೊತ್ತಾ? ರೀ, ಸ್ವಲ್ಪ ನಿಲ್ಲಿ. ಇವತ್ತು ಏಕಾದಶಿ, ಏನು ತಿನ್ನೋ ಹಾಗಿಲ್ಲ, ಕೊಡಿ. ಅಯ್ಯೋ ದೇವ್ರೆ, ಕೈ ಬಂತದ್ದು ಬಾಯಿ ಬರ್ಲಿಲ್ವಲ್ಲೇ. ನಿನ್ನನ್ನು ಕಟ್ಕೊಂಡು ಒಣಗಣೇಶ ಆಗ್ಬಿಟ್ಟೆ. ಬಾ. ಸ್ವಾಮೀಜಿ, ತಾವು ಹೇಳಿದಾಗೆ ವಿಶೇಷ ಪೂಜೆಗೆ ಸಿದ್ಧವಾಗಿ ಬಂದಿದ್ದೀನಿ. ನಾಪತ್ತೆ ಅಲ್ಲ, ನರಮೇಧ ಮಾರಣ ಹೋಮ ಕೂಡ. ಸ್ವೀಕರಿಸಿ.
ಭಸ್ಮ ಸ್ವೀಕರಿಸಿ. ನಿಲ್ಸು. ದೈವ ಸಂಕಲ್ಪದ ಹೆಸರು ಹೇಳ್ಕೊಂಡು ಏನು ಅರಿಯದೆ ಈ ಅಮಾಯಕರಿಗೆ ಮೋಸ ಮಾಡ್ತಾ ಇದೀಯಾ? ಮಗಳೇ, ಆವೇಶ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಶಾಂತಳಾಗು. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಕಾಣೋದಿಲ್ಲ ಅಂತ ತಿಳ್ಕೊಂಡಿದ್ಯೇನೋ ಆಷಾಢ ಭೂತಿ. ನೋಡಿ, ಇದೆಲ್ಲ ಮಹಾ ತಪಸ್ಸಿನ ಫಲ ಏನಲ್ಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಣೋ ಬರೀ ಕೈ ಚಳಕ ಅಷ್ಟೇ. ವಿಭೂತಿ, ಕುಂಕುಮ, ಹೂವು, ಉಂಗ್ರ, ಪೆಪರ್ಮೆಂಟು, ಚಾಕ್ಲೇಟು ಇದೆಲ್ಲ ನೀಡೋ ಹಸ್ತಕ್ಕೆ ಇಲ್ಲಿ ಒಂದ್ ಬೂದ್ ಗುಂಬಳಕಾಯಿ ಕೊಡಿ ಅಂತ ಹೇಳಿ ಕೊಡಕ್ಕಾಗತ್ತಾ? ಇಲ್ಲ. ಬೇಡ, ಒಂದ್ ತೆಂಗಿನಕಾಯಿ ಅದು ಆಗಲ್ಲ. ಒಂದು ಮೂಸಂಬಿ ಅಲ್ಲ, ಖಂಡಿತ ಸಾಧ್ಯ ಇಲ್ಲ. ಬೇಕಿದ್ರೆ ನೀವೇ ಪರೀಕ್ಷೆ ಮಾಡಿ ನೋಡಿ. ಏಯ್ ಹುಡುಗಿ, ಅವತಾರ ಪುರುಷನ ಎದುರಾಕೊಂಡ್ರೆ ಸುಟ್ಟು ಬೂದಿ ಆಗ್ತೀಯ. ಸ್ವಾಮೀಜಿ ಮನ್ಸ್ ಮಾಡಿದ್ರೆ ಸ್ವರ್ಗನೇ ಸೃಷ್ಟಿಯಾಗುತ್ತೆ ಗೊತ್ತಾ? ಅಂತಾದಲ್ಲಿ ನಿನ್ನ ಹಣ್ಣು ಹಂಪಲು ಯಾವ ಮಹಾ. ನಂಬಿದರೆ ದೇವರು, ಪ್ರೀತಿಸಿದರೆ ಮಕ್ಕಳು. ತಾವಿನ್ನು ಹೊರಡಬಹುದು. ಬರ್ತೀವಿ ಸ್ವಾಮೀಜಿ. ಶುಭಮಸ್ತು, ಬರ್ತೀವಿ ಸ್ವಾಮೀಜಿ. ಶುಭಮಸ್ತು, ಶುಭಮಸ್ತು. ಎಂತ ಸದ್ಪುರುಷರು ನಮ್ಮ ಸ್ವಾಮೀಜಿಗಳು ಅವ್ರ ಮೇಲೆ ಬಂದು ಅಪವಾದ ಹೊರಿಸ್ತಿದ್ದಾಳಲ್ಲ ಇವಳು. ಇವಳು ಮಹಾ ಏನೋ ಇದಂತೆ. ಓಹೋ, ಅದೇ ಮನಸ್ ಮಾಡಿದ್ರೆ ಮಳೆಗೆರಿಯೋ ಸ್ವಾಮೀಜಿಗೆ ಎಲ್ಲಿ ನರಿ ನೀಲಿ ಬಣ್ಣ ಬಯಲಾಗುತ್ತೋ ಅನ್ನೋ ಭಯ ಕಾಡಿರ್ಬೇಕು ಅಲ್ಲ? ಕಾಲ ಮಿಂಚಿಲ್ಲ. ನಿನ್ನನ್ನ ನೀನೇ ತಿದ್ಕೊಂಡು ಬದುಕೋದನ್ನ ಕಲಿ. ಇಲ್ದಿದ್ರೆ ಕಾಲನೇ ಒದ್ದು ಬುದ್ಧಿ ಕಲಿಸುತ್ತೆ. ಏ ಹುಡುಗಿ, ಭಾಷಣನೇ ಬೇರೆ, ಜೀವನನೇ ಬೇರೆ. ವಿಚಾರ ಮಂಡಿಸೋದು ಸುಲಭ, ಆದ್ರೆ ಬದುಕಿಗೆ ಒಂದ್ ಅರ್ಥ ಕಲ್ಪಿಸೋದು ಕಷ್ಟ. ಪಾಠನ ನಾನು ನಿನಗೆ ಹೇಳ್ತೀನಿ. ಓ ಕಾಸ್ನವಳೆ ಕತ್ತೆ ಲೌಡಿ ಕಾಸು ಕಿತ್ಕೊಂಡು ನನಗೆ ಮಾಡ್ತೀನಿ ನೀನು. ನನಗೆ ಮೋಸ ಮಾಡ್ತೀನಿ ನೀನು. ನೋ, ಮೋಸ ಮಾಡಬಾರ್ದು ನೀನು. ರೂಪಾಯಿ ತಗೊಂಡು ಸರ ಒಂದೇ ಒಂದ್ಸಲಿ ನಗು ನಗು, ನನಗೋಸ್ಕರ ಒಂದೇ ಒಂದ್ಸಲಿ ನಗ್ಬಿಡು ಪ್ಲೀಸ್ ಮರಿ. ನಗು ನಗು ನಗ್ಯಾ? ಅಳ್ತಾ ಇದೆಯಾ? ನೋಡ್ತಿದ್ಯಾ? ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಹೇಳ್ಬೇಕು, ಅಳ್ತಾನೇ ಇರ್ಬೇಕು ನಾನು, ನಗ್ತಾನೇ ಇರ್ಬೇಕು. ಯಾರು ನೀನು? ಮೇಲೆ ಇವಳು ನನಗೆ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ಇವಳು ನನಗೆ ನಡಿಯ ಪೊಲೀಸ್ ಸ್ಟೇಷನ್ಗೆ. ಇಬ್ರು ನಡೀರಿ. ರಕ್ಷಿಸಿ.
ಗತಿ ನಡಿಯ ಕಂಡಿದ್ದೀನಿ. ನಿರುದ್ಯೋಗಿ ಪದವೀಧರನ ನಾನು ಹಳ್ಳಿಲಿದ್ದು ಒಂದು ಪುಟ್ಟ ಜಮೀನು ಮಾರಿ ಉದ್ಯೋಗ ಹುಡುಕೊಂಡು ಪಟ್ಟಣಕ್ಕೆ ಅಂತ ಬಂದಾಗ ನಿನ್ಗ್ಯಾರು ಅಕ್ಕ ತಂಗಿ ಬಂದ್ರು ಅವಳೇನಾದ್ರು ಮುಟ್ಟೆ ಅಂದ್ರೆ ಹುಟ್ಟಲ ಅನ್ಸ್ಬಿಡ್ತೀನಿ ಹುಷಾರ್. ನೈಟ್ ಬಿಟ್ಟು ಪೊಲೀಸ್ನವ್ರು ಬರೋ ಕಾಣ್ತಾ ಇದೆ. ಬೇಗ ಇಲ್ಲಿಂದ ನಾವೆಲ್ಲ ಜಾಗ ಖಾಲಿ ಮಾಡೋಣ. ಬಿಡೋದಿಲ್ಲ. ಸಾರಿ, ಸಮಯಕ್ಕೆ ಸರಿ ದೇವ್ರಾಗ್ ಬಂದು ನನ್ನ ಶಿಲೆನ್ ಕಾಪಾಡಿದ್ರಿ. ಥ್ಯಾಂಕ್ ಯು. ನಾನಾ? ಇರ್ಲಿ ಇಟ್ಸ್ ಮೈ ಡ್ಯೂಟಿ ಸರ್. ಈ ಮಾಮೂಲಿ ಹಳೆ ಸಿನಿಮಾ ಡೈಲಾಗ್ ಎಲ್ಲ ಬಿಟ್ಟು ಏನಾದ್ರು ಹೊಸಾದಿದ್ರೆ ಮಾತಾಡಿ. ನೀವು ತುಂಬಾ ಸೊಗಸಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು. ಅಂದಾಗೆ ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಿದ್ದಾಗ ರೌಡಿಗಳು ಪಕ್ಕದಲ್ಲೇ ನಮ್ಮ ಮನೆ ಇದೆ, ಒಂದ್ ಕಪ್ ಕಾಫಿ. ನಾನು ನಿಮ್ಮನೆಗೆ ಇಷ್ಟೊತ್ತಲ್ಲಿ ಕಾಫಿಗೆ ಸೇವ್ ಮಾಡಿದ್ರಿ ಲಂಚಾನ ಇದು? ಆಯ್ತು ಬಿಡಿ, ಋಣ ತಪ್ಸಕ್ಕಾಗತ್ತೆ. ಹಕ್ಕಿಗಳು ಚಿಲಿಪಿಲಿ ಗುಡ್ತಾ ಇದೆ, ಬನ್ನಿ ಹೋಗೋಣ. ಬನ್ನಿ. ಪ್ಲೀಸ್ ಬನ್ನಿ. ಬಂದ್ರೆ ಮೆತ್ತಿಗೆ. ಹೇಗಿದೆ ನಮ್ಮನೆ? ತುಂಬಾ ಚೆನ್ನಾಗಿದೆ ಮೇಡಮ್. ಏನೋ ನಮ್ದು ಪುಟ್ಟ ಕುಟೀರ. ಆದ್ರೂ ಮನ್ಸು ದೊಡ್ಡದಾಗಿದೆಯೇ. ಥ್ಯಾಂಕ್ ಯು. ಯಾರ್ರಿ ಅದು? ಏನ್ರಿ ಆಗ್ಬೇಕಾಗಿತ್ತು? ಓಹೋ, ಸಣ್ಣ ಪುಟ್ಟದಾಗೇನೋ ಹ್ಯಾಮಾರ್ಸ್ಕೊಂಡಿರೋಳು ಅನ್ಕೊಂಡಿದ್ದೆ, ಆದ್ರ ಬೇರೆ ಶುರು ಮಾಡ್ಬಿಟ್ಲಾ? ಯೋ ಗಿರಾಕಿ, ಬರೇಳಯ್ಯ ನಮ್ ಹಳೆ ಬಾಕಿನ. ಮಿಸ್ಟರ್, ಏನ್ರಿ ಹಂಗ ಮಾತಾಡ್ತೀರಾ? ರಾಣಿ ಬಗ್ಗೆ ಇನ್ನೊಂದು ಮಾತಾಡಿದೆ ಅಂದ್ರೆ ಜಗಿಯಕ್ಕೆ ಹಲ್ಲಿರಬಾರ್ದು, ಹಂಗ ಉದುರ್ಸ್ಬಿಟ್ಟೇನು. ಹುಷಾರ್. ರಾಣಿ ರಾಣಿ, ಓಹೋ ದೊಡ್ಡದಾಗ ಬಂದ್ಬಿಟ್ಟ ಏನೋ ಹೇಳಕ್ ಇವನು. ನಮ್ಗೇನು ಗೊತ್ತಿಲ್ಲ ರಾಣಿ ಬಗ್ಗೆ. ರಾಣಿ ರಾಣಿ ಎಲ್ಲಪ್ಪ? ನನ್ನ ಸೂಟ್ ಕೇಸು, ನನ್ನ ಬ್ಯಾಗು, ನನ್ನ ಭವಿಷ್ಯ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಈಗ? ರಾಣಿ ರಾಣಿ. ಸರ್ ಯಾಕ್ ರಾಜ? ಸರ್ ಏನ ಸರ್, ನೀವ್ ಹೇಳ್ದಂಗೆ ರಾಣಿ ಹೊಣಿ ಬಿದ್ದು ಕಿವಿಯಾಗ ಹೂವ ಇಟ್ಬಿಟ್ಲಾ? ಯೋ ಪೆದ್ದೆ ಬಲಿಪಶು, ನೋಡಯ್ಯ, ನನ್ನ ಹಲ್ಲು ಉದ್ರಸಾಕ್ ಮುಂಚೆ ನಿನ್ನ ಲುಂಗಿ ಉದ್ರದ ಇರೋ ಹಾಗೆ ನೋಡ್ಕೊಳಯ್ಯ. ಭದ್ರ ಕಣಯ್ಯ, ಭದ್ರ. ಬಂದ್ಬಿಟ್ಟ ರಾಣಿ ಬಗ್ಗೆ ನನ್ನ ಹತ್ರ ಹೇಳಕ್ ಹೋಗಯ್ಯ. ಸರ್ ಸರ್, ಇವನು ಮಹಿಳಾ ವಂಚಕ ಅಲ್ಲ ಅಂದ್ಮೇಲೆ ಈ ಕೃತ್ಯಗಳನ್ನು ಮಾಡ್ತಿರೋನು ಯಾರು? ಹೂ ಇಸ್ ದಟ್ ಪರ್ಸನ್? ಒಂದು ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ?
ಸೋಂಬೇರಿಗಳು ತಂದು ಏಯ್ ಎದ್ದಾಳ್ರೆ ನಾನ್ ಸ್ವಲ್ಪ ರೌಂಡ್ಸ್ ಹೋಗ್ಬಿಟ್ಟು ಬರ್ತೀನಿ. ಆ ಕಳಿಸಿ ಗೊರಕೆ ಹೊಡೆಯೋದು ಬಿಟ್ಬಿಟ್ಟು ಆ ವಿಕೃತ ಕಾಮಿ ಬಗ್ಗೆ ಸ್ವಲ್ಪ ನಿಗಾ ಇಡಿ. ತಮ್ಮಂತ ಮಹಾಮುನಿಗಳ ದರ್ಶನ ಭಾಗ್ಯದಿಂದ ಪುನೀತಳಾದೆ. ದೀರ್ಘ ಸುಮಂಗಲಿ ಭವ. ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ, ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಿಸಬೇಕಾಗಿದ್ದ ಚಹರೆ ಕಾಂತಿಹೀನವಾಗಿರಲು ಕಾರಣ ಸತಿಪತಿಯರ ಮಧ್ಯೆ ವೈಮನಸ್ಯ ಉಂಟಾಗಿರಬೇಕು. ಕಾಲಜ್ಞಾನಿಗಳಾದ ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ ಸ್ವಾಮೀಜಿ. ತೊಗಲು ಬೊಂಬೆಯಾದ ನಿನ್ನ ಗಂಡನನ್ನ ಸೂತ್ರ ಕಟ್ಟಿ ಆಡಿಸಬೇಕು ಅನ್ನುವುದಾದರೆ ಬರುವ ಗುರು ಪೌರ್ಣಮಿ ವಿಶೇಷ ಪೂಜೆಗೆ ಸಿದ್ಧಳಾಗಿರಬೇಕು. ಒಪ್ಪಿಗೆಯೇ? ಇಂಥ ಸುವರ್ಣಾವಕಾಶ ಕಳ್ಕೊಳಕ್ಕಾಗತ್ತಾ ಸ್ವಾಮೀಜಿ? ಖಂಡಿತ ಬರ್ತೀನಿ. ನೀನು ಬರುವ ವಿಚಾರ ನಿನ್ನ ವಿನಃ ಇನ್ಯಾರಿಗೂ ತಿಳಿದಿರಬಾರದು. ನೀನಿನ್ನು ಹೋಗಬಹುದು. ಗೋವಿಂದ 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 ಗೋವಿಂದ. ಸ್ವಾಮಿ, ಅವು ಶೋ ಪೀಸ್ ಡ್ಯಾನ್ಸಿಂಗ್ ಡಾಲ್ಗಳು ಕಣ್ಣಿಗೆ ಹಬ್ಬ ಉಂಟು ಮಾಡ್ತಾವಷ್ಟೇ. ಮನಸ್ಸಿಗೆ ತೃಪ್ತಿ ಸಿಗ್ಬೇಕಾದ್ರೆ ಶೋ ಗಿದ್ದ ಲವರ್ ಶೋ ತೋರಿಸ್ತೀನಿ ಬನ್ನಿ. ಎಲ್ಲ ತಾಜಾ ಮಾಲ್ ತಾನೆ? ಮಾಲು ಮಜಬೂತಾಗಿವೆ, ನೋಡಿಬಿಡುತ್ತೆ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಸರ್, ಈಗ ಬನ್ನಿ ಸರ್. ಇತ್ತೀಚೆಗೆ ಏಡ್ ಸಾವಳಿ ತುಂಬಾ ಜಾಸ್ತಿ ಆಗಿದೆ. ಈ ವಿಚಾರದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಸರ್. ಅಂದಾಗೆ ಸಾಕು ಮುಚ್ಚಿ ನೋಡಿದ ಹೂಗಳಂದ್ರೆ ಜನ ಮುಗಿಯ ಬಿಡ್ತಾರೆ ಸರ್. ಬನ್ನಿ. ಚೆನ್ನಾಗಿದೆಯನಕ್ಕ? ನಂಜ, ಯಾರಿದು? ಕಾಕಮ್ಮನ ತೋಟದಲ್ಲಿ ಮಧು ಹೀರ್ಲಿಕ್ಕೆ ಬಂದಿರೋ ಹೊಸ ದುಂಬಿ? ಯಾವೂರು? ಊರು ಕೇರಿ ಕಟ್ಕೊಂಡು ನಿನಗೇನಾಗ್ಬೇಕು? ಬಂದಿರೋ ಗಿರಾಕಿಗೆ ಮನಸ್ಸು ಐತೆ, ಬೇಗ ಬೇಗನೆ ಮಾತೋರ್ತಕೋ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಕಾಣಬೇಕಾದ ಮಂದಾರ ಪುಷ್ಪಗಳನ್ನ ಮಸಣದ ಹೂಗಳಾಗಿ ಪರಿವರ್ತಿಸಿ ಸ್ತ್ರೀ ಕುಲಕ್ಕೆ ಕಳಂಕ ತರಲಿಕ್ಕೆ ಹೊರಟಿರೋ ಈ ದೊರೆಸಾನಿ ಬೇಕು.
You are under arrest. You pimp, get up. Take them. Come on, move. ಅರಳಿದು ಹೂಗಳ ಇವು ಕೊಳತಾರ ಹಣ್ಣುಗಳು. ಇರಿ ನಿಮಗೆ ಸ್ಟೇಷನ್ ಅಲ್ಲಿ ಇದೆ ಗ್ರಹಚಾರ. ನಡೀರಿ. ಮಧ್ಯರಾತ್ರಿಲಿ ಎಲ್ಲಿ ಹೋದ್ಲಿ ಇವಳು? ಯಾವ ದೇವಸ್ಥಾನದಲ್ಲೂ ಇಲ್ಲ ಅಂದ್ಮೇಲೆ ಎಲ್ಲಿ ಹೋದ್ಲಿ ಇವಳು? ಅರೆ ಆಜಾದ್, ಆಜಾದ್, ಎಲ್ಲಿ ಹೋದ್ಲು ನಿಮ್ಮ ಅಕ್ಕ ಶುಕ್ರವಾರದ ಮುತ್ತೈದೆ? Something is wrong. ಓಂ ಗೋವಿಂದಾಯ ನಮಃ, ಗೋವಿಂದಾಯ ನಮಃ. ಸ್ವಾಮೀಜಿ, ನನ್ನ ಕೋರಿಕೆ ನೆರವೇರುತ್ತೆ ತಾನೆ? ಭಕ್ತೆ, ಬಯಕೆ ಕೂಡ ಈಡೇರುತ್ತೆ. ಕ್ರೀಂ ಕ್ರೂಂ ಝಟ್ ಫಟ್. ಕ್ರೀಂ ಕ್ರೂಂ. ಸ್ವಾಮೀಜಿ, ಸರ್ವಸಂಗ ಪರಿತ್ಯಾಗಿಗಳಾದ ನೀವು ಪರಸ್ತ್ರೀ ಮೈ ಮುಟ್ಟೋದು ತಪ್ಪಲ್ವೇನೋ? ತುಡುಕಿ ಹತ್ರ ಬರ್ಬೇಡ, ಮುಟ್ಟಿದ್ರೆ ಸುಟ್ಟು ಹಾಕ್ತ್ಯಾ. ರಿಲ್ಯಾಕ್ಸ್. ಸ್ಕೌಂಡ್ರಲ್, ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ರೆ ಸುಟ್ಟು ಬಿಡ್ತೀನಿ. ರೀ, ಕರ್ತವ್ಯನೇ ದೇವರು ಅಂತ ನಂಬಿರೋ ನಿಮ್ಮನ್ನ ಕೈಗೊಂಬೆ ಮಾಡ್ಕೊಳಕ್ ಹೋಗಿ ಇಂಥ ಬಿಕ್ಕಟ್ಟಿಗೆ ಸಿಕ್ಕಾಕೋಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ಅಂದ್ರೆ ಇನ್ಮೇಲೆ ನಿಮ್ಮನ್ ಬಿಟ್ಟು ಇನ್ಯಾವ ದೇವರನ್ನ ನಂಬಲ್ಲ ರೀ. ಯಾವುದೇ ವಿಚಾರ ಆಗ್ಲಿ ಮಿತಿ ಇಲ್ದೆ ಅತಿಯಾದ್ರೆ ಅಮೃತ ಕೂಡ ವಿಷವಾಗುತ್ತೆ. ನಿನ್ನ ಗಂಡನ್ನ ಇಷ್ಟು ಬೇಗ ಅರ್ಥ ಮಾಡ್ಕೊಂಡಿಯಲ್ಲ, ಅದಕ್ಕೆ ತುಂಬಾನೇ ಯು ಕ್ರಿಮಿನಲ್ ಬ್ರೂಟ್. ಸೌಭಾಗ್ಯ, ಇಷ್ಟು ದಿವಸ ನಿನಗೆ ಬೆಂಗಾವಲಾಗಿದ್ದ ಈ ನಾಯಿ ಯಾವ್ದು ಗೊತ್ತಾ? ಯಾವ್ದು ರೀ? ಶ್ವಾನದಳದ ಸ್ಪೆಷಲ್ ಪೊಲೀಸ್ ಡಾಗ್ ಆಜಾದ್. ಹಲೋ ಆಜಾದ್, ಥ್ಯಾಂಕ್ ಯು. ಏನಾದ್ರೂ ಬಾಯ್ ಬಿಟ್ನ ಅವನು? ಇಷ್ಟು ಹೊಡೆದ್ರು ಬಾಯೇ ಬಿಡ್ತಿಲ್ಲ ಸಾ. ನಿಮ್ಮ ಮುಖಕ್ಕಿಷ್ಟು. ಬನ್ನಿ ಒಳಗೆ.
ಲಾಠಿ ಕೊಡು. ಹೇಳು, ಹೇಳಲಿಲ್ಲ ಅಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಬೋಳಿ ಮಗನೇ. ನೀನ್ ಆಡ್ಕೊಪ್ಪ. ತಲೆ ದಿಮ್ ತಪ್ಪಿ ಮುದ್ದಾಡ್ತಿದ್ದಾಗ ಬಂದೆ. ಆ, ಒಳ್ಳೆ ಮೂಡಲ್ಲಿರೋ ಹಾಗಿದೆ. ತಾಜಾ ಮಾಡೋದ್ ಹಾಗಿರ್ಲಿ, ನಾನ್ ಹೇಳಿದ್ದನ್ ತಂದಿದ್ದೀರಾ? ಲೇ, ಲಂಚ ತಗೊಳ್ಳೋದು ಕಾನೂನು ದೃಷ್ಟಿಲಿ ತಪ್ಪಲ್ವೇನೆ ಚಿನ್ನ? ತಪ್ಪೋ ಒಪ್ಪೋ, ಮಂಚ ಮಡ್ದಿ ಬೇಕು ಅಂದ್ರೆ ನೀವು ಲಂಚ ಸ್ವೀಕರಿಸಲೇಬೇಕು. ಇದು ಒಳ್ಳೆ ಕಥೆ ಆಯ್ತಲ್ಲ. ಡ್ಯೂಟಿ ಮುಗಿಸ್ಕೊಂಡ್ ಬಂದಿರೋ ಗಂಡನ್ನ ಉಪಚರಿಸೋ ರೀತಿನೇನೆ ಇದು? ನೀವು ಮೊದ್ಲು ನಿಮ್ ಹೆಂಡತಿ ಯೋಗಕ್ಷೇಮ ವಿಚಾರಿಸೋದನ್ನ ಕಲ್ತ್ಕೊಳ್ಳಿ. ಅಲ್ವೇ ಸುಧಾ, ನನ್ನ ಕಣ್ಣುಗಳಿಗಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನನ್ನ ನಾನು ಯಾವ್ದ್ರಲ್ಲಿ ತಾನೇ ಕಡಿಮೆ ಮಾಡಿದ್ದೀನಿ ಹೇಳು? ಹೊಟ್ಟೆಗೆ ಹಿಟ್ಟು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಇಟ್ಬಿಟ್ರೆ ಸಾಕ? ಸರಿಕರ್ ಮುಂದೆ ಸೈ ಅನ್ನಿಸ್ಕೊಳ್ಳೋದಕ್ಕೆ ಹಣ, ಒಡವೆ, ವಸ್ತ್ರ, ಆಸ್ತಿ, ಅಂತಸ್ತು ಇದ್ಯಾವ್ದು ಬೇಡ್ವಾ? ಲೇ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಇರೋ ಅಷ್ಟರಲ್ಲೇ ತೃಪ್ತಿ ಪಡೋದು ನಿಜವಾದ ಜೀವನ ಕಣೆ. ಆಹಾ, ಆಸೆ ದುಃಖಕ್ಕೆ ಮೂಲ, ನೆನಪಿರ್ಲಿ. ಹಾಗಂತ ಬದುಕಿನ ಬೈರಾಗಿ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ ಯಾವಾಗ್ಲೂ ಇದೇ ಗೋಳು, ಏನ್ ಹೇಳಿದ್ರು ಕೇಳಲ್ಲ. ದರಿದ್ರ ಯಾವಾಗ ನೋಡಿದ್ರು ಅಳ್ತಾನೆ ಇರುತ್ತೆ. ಕುಕ್ಕರ್ ಬಿಡಿ, ಮುಚ್ಚ. ಇನ್ನೊಂದ್ಸಲ ಹತ್ರ ಏ ಸುಧಾ, ಪಾಪನ ಪಾಪ ಮೇಲೆ ತಿಳ್ಸೋದು ಯಾವ ನ್ಯಾಯ? ಸರ್ಕಾರಿ ಅಧಿಕಾರಿ ಆದ ನಿಮ್ಮಪ್ಪ ಊರಿಗೆ ಉಪ್ಕಾರಿ ಮನೆಗ್ ಮಾರಿ ಆಳು ಕಾಳಗಳಿಂದ ಕುಡಿದ್ ಬಂಗ್ಲೆ ಕೊಟ್ರೆ ಬೇಡ, ಹೊತ್ತಾತನ ಹಾಳು ಸೊತ್ತೆ ಸಾಕಂತೆ. ನೇಣ್ ಹಾಕೊಳಕ್ಕೆ ಇವ್ರ ಯೋಗ್ಯತೆಗೆ ಹೋಂಡಾ, ಟೊಯೋಟಾ, ಕಾಂಟೆಸ ಬೇಡ, ಅಟ್ಲೀಸ್ಟ್ ಚಿಕ್ಕದಾಗಿ ಒಂದ್ ಮಾರ್ತಿನಾದ್ರೂ ಬೇಡವಾ? ಇನ್ ಹಬ್ಬ ಹರಿದಿನಗಳಲ್ಲಿ ರೇಷ್ಮೆ ಜರ್ತಾರಿ ಸೀರೆನೋ, ಬೆಳ್ಳಿ ಎಂಬ್ರಾಯ್ಡರಿ ಬನಾರಸ್ ಬುಟ್ಟನ ತರ್ತಾರೆ ಅಂದ್ರೆ ಡಿಸ್ಕೌಂಟ್ ನಲ್ಲಿ ಕಾಟನ್ ಸೀರೆ ತರ. ಇನ್ ಆಭರಣ ಕೇಳಿದ್ರಂತೂ ಮುಗ್ದೇ ಹೋಯ್ತು. ನಿರಾಭರಣ ಸುಂದರಿಯಾದ ನಿನಗೆ ಯಾಕೆ ಚಿನ್ನ ರನ್ನ ಅಂತ ಕವಿತೆ ಕಟ್ಟಿ ಹಾಡ್ತಾರೆ. ಒಟ್ಟಲ್ಲಿ ನಿಮ್ಮ ಅಪ್ಪನ ಕಾಲದಲ್ಲಿ ನನಗ್ ಸಾಕಾಗೋಯ್ತು. ಛೆ, ಇದು ಒಂದ್ ಬಾಳು. ಏ ವಂಜ, ಬೇಗ ಬಾರೆ, ಇನ್ನೂ ಅಲಂಕಾರ ಮುಗಿಲಿಲ್ವೇನೆ? ಲೇಟ್ ಆದ್ರೆ ಟಿಕೆಟ್ ಸಿಗೋದಿಲ್ಲ ಕಣೆ, ಬೇಗ ಬಾರೆ. ಎಷ್ಟೊತ್ತು ಮಾಡ್ತೀಯೋ ನಿನ್ನ? ಅಯ್ಯೋ, ಬ್ಲಾಕ್ ನಲ್ಲಿ ತಗೊಂಡ್ ಹೋದ್ರಾಯ್ತು, ಅದಕ್ಕೆ ಯಾಕ್ರಿ ಹಾಗೆ ಗಂಟ್ಲು ಹರ್ಕೋತಿದ್ದೀರಾ ನೀವು? ಸರಿ, ಬಾಗ್ಲಾಕು. ನಿಮ್ಗೊಳ್ಳೆ ಮಾಡಿ ಕಲಿಯೋದ್ ಬೇಡ, ನೋಡಾದ್ರೂ ತಿಳ್ಕೋಬೇಕು. ಏ ಸುಧಾ, ಅಲ್ವೇ ಮನೆಯಲ್ಲಿರೋ ಟಿವಿನಲ್ಲೇ 10 ಕಲರ್ಫುಲ್ ಪ್ರೋಗ್ರಾಮ್ ಬರುತ್ತೆ. ಅಂಥದ್ರಲ್ಲಿ ಥಿಯೇಟರ್ಗೆ ಹೋಗಿ ಕಾಸು ಕೊಟ್ಟು ಅಲ್ಲಿರೋ ತಿಗಣೆ ಕೈಯಲ್ಲಿ ನಾವ್ಯಾಕೆ ಕಚ್ಚಿಸ್ಕೋಬೇಕು? ಏ ಸುಧಾ, ಬೇಡ್ವೆ, ಹೆಚ್ಚಾಗಿ ಹೊಟ್ಟೆ ಉರ್ಕೋಬೇಡ, ಕರುಳು ಸುಟ್ಟು ಬೂದಿ ಆದೀತು. ಪಾಪು, ನಾವು ಹೊರಗಡೆ ಹೋಗ್ಬರೋಣ, ಅವಳೊಬ್ಳೆ ಇರ್ಲಿ. ಸುಧಾ, ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತಾರೆ. ನೀನು ಇಂಥ ಹೊತ್ತಲ್ಲಿ ಸತಾಯಿಸ್ತೀಯಲ್ಲ? ನೀವ್ ನನ್ನ ಆಸೆ ನೆರವೇರಿಸೋದಾದ್ರೆ ನಾನ್ ನಿಮ್ ಬೈಕಗಳನ್ನ ಈಡೇರಿಸ್ತೀನಿ. ಅಲ್ವೇ, ಮಾತೆತ್ತಿದ್ರೆ ಹಣ ಹಣ ಅಂತ ಪಡ್ಕೋತೀಯಲ್ಲೇ? ಸತ್ ಮೇಲೆ ಏನ್ ಹೊತ್ಕೊಂಡ ಹೋಗ್ತಾರೆ? ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹುಚ್ಚಿ, ನಮಗ್ ದೇವ್ರ ತಾನೇ ಏನ್ ಕಡಿಮೆ ಮಾಡಿದಾನೆ ಹೇಳು? ಮುತ್ತಿನಂತ ಹೆಂಡತಿ, ಚಿನ್ನದಂತ ಮಗು, ದೇವ್ರಂತ ಗಂಡನ್ನ
ಅನುಗ್ರಹಿಸಿಲ್ವೇನು? ನಿಮ್ಮ ಒಣ ಉಪದೇಶ ಬೇಕಾಗಿಲ್ಲ. ಆಗತ್ತಾ ಇಲ್ವಾ ಅಷ್ಟ್ ಹೇಳಿ. ಇಲ್ದೇ ಇದ್ರೆ ಮೊಳ್ಕೊಳ್ಳಿ. ಚೇರ್ಮನ್ ಯಾವ ಚೇರ್ಮನ್ ರೀ? ನನ್ಗೆ ಯಾವನ್ರಿ ಲೆಕ್ಕ? ಆ CM ಹತ್ರ ಹೇಳಿ ಮಾಡಿಸ್ತೇನ್ರಿ. ಬನ್ರಿ ರಾಮ್ ರಾಮ್ಜಿ, ಹಾ ರಾಮ್ ರಾಮ್ಜಿ. ನಾನ್ ಹೇಳ್ತಾ ಇದ್ದೀನಿ, ಇಡ್ರಿ ಫೋನು. ನಿಮ್ಗೆ ಹಣ, ನಮ್ಗೂ ಕೆಲಸ ಮಾಡ್ಬಿಡಿ. ಯೋಚನೆ ಮಾಡ್ಬೇಡಿ ಶೆಟ್ಟಿ, ಈ ಕಾಂಟ್ರಾಕ್ಟ್ ನಿಮ್ದಾಯ್ತು ಅಂತ ಅಂದ್ಕೊಡಿ. ಮಿಸ್ಟರ್ ಮಧುಸೂದನ್, ಲಂಚ ಸ್ವೀಕರಿಸಿ ವೃತ್ತಿಗೆ ದ್ರೋಹ ಬಗೆಯೋದು, ಹೆತ್ತ ತಾಯಿಗೆ ಮೋಸ ಮಾಡೋದು ಎರಡೂ ಒಂದೇ. ಇನ್ನೊಂದ್ಸಲ ನಿಮ್ಮಿಂದ ಇಂಥ ದುಂದು ವರ್ತನೆ ಏನಾದ್ರೂ ಕಂಡು ಬಂದ್ರೆ ನಿಮ್ಮ ಮೇಲೆ ಕಾನೂನು ರೀತಿನಲ್ಲಿ ಸೂಕ್ತ ಕ್ರಮನ ಕೈಗೊಳ್ಬೇಕಾಗತ್ತೆ. ಬಿ ಕೇರ್ಫುಲ್. ರಾಜಕೀಯ ಬೆಂಬಲ ಇರೋ ನನಗೆ ನಿಮ್ಮ ಕಾನೂನು ನೀತಿ ಸೂತ್ರ ಏನು ಹೊಸದಲ್ಲ. ಅದೊಂದು ಬಾಲಂಗೋಸಿ ಇಲ್ಲದ ಗಾಳಿಪಟ. ಅದನ್ನ ನಂಬ್ಕೊಂಡ್ರೆ ಜೀವನ ಧೂಳಿಪಟ ಆಗೋಗ್ಬಿಡುತ್ತೆ. ನೋಡ್ರೆ, ಒಲಿದ್ ಬಂದ ಅಧಿಕಾರ ಅದೃಷ್ಟನ ದುರುಪಯೋಗ ಅಷ್ಟೋ ಇಷ್ಟೋ ಮಾಡ್ಕೊಳ್ಳಿ. ಇಲ್ದೇ ಇದ್ರಷ್ಟೇ. ನೋಡ್ರಿ, ಇರೋ ತನಕ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ವಾಲಂಟ್ರಿ ರಿಟೈರ್ಮೆಂಟ್ ತಕೊಂಡು ಲೈಫ್ನ ಹಾಯಾಗಿ ಕಡೀರಿ. ಸೇರ್ತಿ ಪೂರಿ ಸಾಹೇಬ್ರಿಗೂ ಸ್ವಲ್ಪ ಸ್ವೀಟ್ನ. ಲೇನೋ ಸಾಬ್ ಮಿಠಾಯಿ. ಬಣ್ಣದ ಕಾಗದಗಳಿಗೆ ಆಸೆ ಪಡೋ ಹೆಸರುಗತ್ತೆ ನನ್ನ ಮಕ್ಕಳ, ದೇಶನ ಹರಾಜ್ ಹಾಕಕ್ ಹೊರಟಿರೋ ನಿಮ್ಮಂಥ ದ್ರೋಹಿಗಳನ್ನ ನಡು ಬೀದಿ ನಿಲ್ಲಿಸಿ ಗುಂಡಿಟ್ಟು ಕೊಲ್ಬೇಕು. ಸ್ವಾಮಿ, ಸತ್ಯ ನಂಬ್ಕೊಂಡು ಹೋದ ಹರಿಶ್ಚಂದ್ರ ಏನಾದ? ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಸ್ಮಶಾನವಾಸಿ ಆದ. ಇನ್ನ ಗಾಂಧಿ ಅಹಿಂಸಾ ಮಾರ್ಗ ಹಿಡಿದು ಗುಂಡೇಟು ಬಲಿಯಾದ. ರೀ ಸ್ವಾಮಿ, ಇನ್ನು ಇವ್ಯಾವ ಲೆಕ್ಕಾರಿ ನನಗೆ? ಹೋಗ್ರಿ. ಯೂಸ್ ಕೌಂಟರ್. ತಪ್ಪನ್ನ ತಿದ್ಕೊಳ್ಳೋದು ಬಿಟ್ಟು ನನಗೆ ಬುದ್ಧಿ ಹೇಳ್ತೀಯ? ಶಟ್ ಅಪ್ ಅಂಡ್ ಗೆಟ್ ಔಟ್. ಗೆಟ್ ಔಟ್. ಶೆಟ್ಟಿ, ಮೆರಿಟ್ನಲ್ಲಿ ಪಾಸ್ ಆಗಿ ನೌಕರಿ ಗಿಟ್ಟಿಸ್ಕೊಂಡಿರೋ ಸಾಹೇಬ್ರಿಗೆ ಕಂತೆಗಳನ್ನ ಚೆಲ್ಲಿ ತಳ್ಳಿರೋ ನಮ್ಮಂತವ್ರ ನೋವು ಎಲ್ಲ ಅರ್ಥ ಹೋಗ್ಬೇಕು. ಸಾಹೇಬ್ರು ನೋಡಿ ಭಯಪಡ್ಬೇಡ. ನನ್ನ ಹಿಂದೆ ಅಭಯ ಹಸ್ತನೇ ಇದೆ. ರೇ ಸದ್ಗುಣ ಸಂಪನ್ರೆ, ನೀವು ಮನಸ್ಸು ಮಾಡಿದ್ರೆ ನನ್ನನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಆದ್ರೆ ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ತೀನಿ. ಹುಷಾರ್. Hello, Sudha darling. Hi dear. How are you? I'm fine. How was your journey? It was fine. Wow! ಭಾಗ್ಯಲಕ್ಷ್ಮಿ ಬಂಪರ್ ಡ್ರಾ. ರೀ, ಇದೆಲ್ಲ ನಮ್ದೇ ತಾನೆ? ನೋ ಡೌಟ್, ಇದೆಲ್ಲ ನಿನ್ನ ಗಂಡನ್ ಸಂಪಾದನೆ. ರೀ, ನೀವ್ ಎಷ್ಟೊಂದು ಒಳ್ಳೆಯವರು ಅಂದ್ರೆ. ಏ ಸುಧಾ, ಇಷ್ಟಕ್ಕೆ ನೀನ್ ಸಂತೋಷ ಪಟ್ಕೊಂಡ್ರೆ ಹಾಗೆ ಇನ್ನು ಶೇರ್ಸು, ಬ್ಯಾಂಕ್ ಬ್ಯಾಲೆನ್ಸು, ಬಂಗ್ಲೆ, ಎಸ್ಟೇಟ್, ಕಾರು ಇವೆಲ್ಲ ಈ ರಾಣಿ ಸಾಹೇಬ್ರ ಹೆಸರಲ್ಲಿರೋದು ಗೊತ್ತಾ? ಇದೇನಪ್ಪ ಇದು?
ನನ್ನ ಕಣ್ಣುಗಳನ್ನ ನಂಬಕ್ಕೆ ಆಗ್ತಿಲ್ಲ. ಇದು ನಮ್ಮನೇನಾ ಅಥವಾ ಸುಧಾ? ಏ ಸುಧಾ! ಹಾಯ್ ಡಾರ್ಲಿಂಗ್. ಲೇ, ಏನೇ ಇದೆಲ್ಲ ಹೊಸದಾಗಿ? ಕಾಲಕ್ಕೆ ತಕ್ಕ ಹಾಗೆ ವೇಷ ಭೂಷಣ ಅಷ್ಟೇ ಡಿಯರ್. ಅದ್ ಸರಿ, ಭಾಷಣ ಬಿಗಿಯೋದ್ ಬಿಟ್ಟು ಇಷ್ಟಕ್ಕೆಲ್ಲ ಹಣ ಎಲ್ಲಿಂದ ಬಂತು ಅಂತ ಹೇಳು. ಹ್ಮ್. ಆಕಾಶದಿಂದ ಸುರಿಲಿಲ್ಲ ರೀ, ಸ್ವಲ್ಪ ಆಲೋಚಿಸ್ದೆ, ಕಣ್ಣಕ್ ಗೋಚರಿಸ್ತು, ಇನ್ಸ್ಟಾಲ್ಮೆಂಟ್ ನಲ್ಲಿ ಖರೀದಿಸ್ಬಿಟ್ಟೆ. ಹೇಗಿದೆ ನನ್ ಕಂಪ್ಯೂಟರ್ ಬ್ರೈನ್? ಮೆದುಳಿದೆ, ತಿರುಳಿಲ್ಲ ಅಲ್ವೇ? ದಂಡಿಯಾಗಿ ಊರ್ ತುಂಬಾ ಸಿಟಿ ಬಸ್ಸು ಆಟೋ ಸುತ್ತಾ ಇರುವಾಗ ಹೆಜ್ಜೆಗೊಂದು ಟೆಲಿಫೋನ್ ಬೂತ್ ಇದೆ ಅಂತ ಅದ್ರಲ್ಲಿ ಈ ಕಾರ್ಡ್ಲೆಸ್ ಯಾಕೆ? ಈಗ್ಲೇ 10 ಬರೋ 100 ಪ್ರೋಗ್ರಾಮ್ ನೋಡೋದಕ್ಕೆ ಪುರ್ಸೊತ್ತಿಲ್ಲ. ಅಂದ್ಮೇಲೆ BCP ಬೇರೆ ವೇಸ್ಟ್. ಹೇಳಿ ಕೇಳಿ ಬೆಂಗಳೂರು ಸಿಟಿನೇ AC ತರ ಇರುತ್ತೆ, ಅಂದ್ಮೇಲೆ ಕೂಲರ್ ಬೇಕಿತ್ತ? ನಿನಗೇನ್ ಬುದ್ಧಿಗಿದ್ಯಾ? 4 ಜನರ ಮುಂದೆ ಸ್ಟೇಟಸ್ ಹೆಚ್ಚಬೇಕು ಅಂದ್ರೆ ಇದ್ರ ಅವಶ್ಯಕತೆ ಇದೆ ರೀ. ಸುಮ್ನೆ ಕೆಲ್ಸಕ್ಕಿರೋ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಕೂಲ್ ಡ್ರಿಂಕ್ಸ್ ನಿಮ್ ಜೀವನ ಮಾಡ್ಕೊಳ್ಳಿ. ಅಚ್ಚರಿ, ಮಗು ಎಲ್ಲಿ? ಬೇಬಿ ಸಿಟ್ಟಿಂಗ್ ಪ್ಲೇ ಹೋಮ್ ನಲ್ಲಿ ಬಿಚ್ಚಿದ್ದೀನಿ. ಇನ್ನೇನು ಆಯಾ ಕರ್ಕೊಂಡ್ ಬರ್ತಾಳೆ. ಲೇ, ಮಗು ಈ ತಾಯಿ ಹತ್ರ ಕಲಿದಿರೋ ಪಾಠ ಆ ಮಲ್ತಾಯಿ ಹತ್ರ ಇನ್ನೇನೇ ಕಲಿಯುತ್ತೆ. ಆವತ್ತು ಮಗುಗೆ ಎದೆ ಹಾಲು ಕುಡಿಸಿದ್ರೆ ನಿನ್ನ ಸೌಂದರ್ಯ ಕಡಿಮೆ ಆಗ್ತದೆ ಅಂದೆ. ಮತ್ತೊಬ್ಬರ ಹತ್ರ ಪೋಷಣೆಗೆ ಬಿಟ್ಟು ಪ್ರೀತಿ ಮಮಕಾರಕ್ಕೆ ಬರ ತಂದು ಒಡ್ಬಿಟ್ಟಿಯಲ್ಲೇ. ಒಟ್ಟಲ್ಲಿ ಈ ಮನೆಯಲ್ಲಿ ನಾನು ನನ್ನ ಮಗ ನಿರ್ಜೀವ ವಸ್ತುಗಳಿಗಿಂತ ಕಡೆಯಾಗಿ ಬದುಕಿದ್ದು ಅವನ್ ಲಂಚ ಅನ್ನೋ ಹಾವನ್ನ ಹಕ್ಕ ಅಂತ ಹಿಡ್ಕೊಂಡಿದ್ದಾನೆ. ಅದು ಯಾವತ್ ಕಚ್ಚುತ್ತೆ? ದುರಾಸೆ ಬಿಟ್ಟು ಹೋಗ್ ಕೆಲ್ಸ ನೋಡು. ಕೂತು ತಿಂದ್ರು ಸವಿತೆ ಇರೋಷ್ಟು ಆಸ್ತಿ ಮಾಡಾಯ್ತಲ್ಲ, ಇನ್ನು ಕೆಲ್ಸ ಇದ್ರೆಷ್ಟು ಹೋದ್ರೆಷ್ಟು? ಹೋಗಿ ಹೋಗಿ ಹೇಳ್ತಿದ್ದೀನಲ್ಲ, ನನ್ ಬುದ್ಧಿಗೆ ಹಳೇ ಎಕ್ಕಡ ತಗೊಂಡು ಹೊಡ್ಕೋಬೇಕು. ಲೇ ಲೇ, ನಿನಗ್ ಮೆಟ್ಕೊಂಡಿರೋ ಧನ ಪಿಶಾಚಿ, ನಿನ್ನ ಬಿಟ್ಟು ಹೋಗ್ ಮೊದ್ಲು ಅಷ್ಟು ಮಾಡಿ. ನನಗ್ ಬರ್ತಿರೋ ಕೋಪಕ್ಕೆ ಥು. ಯಾವತ್ತೂ ಅಷ್ಟೇ, ನಿಜ ನಿಷ್ಠುರವಾಗಿ, ಸತ್ಯ ಕಠೋರವಾಗಿ ಇರುತ್ತೆ. ಸುಧಾ, ಸುಧಾ, ನಾನು ಕಲ್ಸಿದ ಮೇಲೆ ಔಷಧಿ ಪಾಪುನ ಚೆನ್ನಾಗಿ ನೋಡ್ಕೋ. ಮನೆ ಕಡೆ ಜೋಪಾನ. ಏನು ನಾ ಹೇಳಿತ್ತು ಕೇಳಿಸ್ತು ತಾನೆ? ನಾನು ಬರ್ತೀನಿ. ಡ್ಯಾಡಿ, ಮಮ್ಮಿ, ಯಾವನ ಒಬ್ಬ ಊರ್ದನ ಮೆಸಿ ದೊಡ್ಡ ಬೋರೆಗೌಡ ಅನ್ನಿಸ್ಕೊಂಡಂತೆ. ಅಂತ ಜಾತಿಗೆ ಸೇರಿದವ್ರು ಯಾ ಕೂಡ 24 ಬಿಟ್ಟಿ ಚಾಕ್ರಿ ಮಾಡೋದ್ ಬಿಟ್ರೆ ಹೆಂಡತಿ ಮಕ್ಕಳ ಯೋಗದವ್ರಿಗೆ ಅಂದ್ರೆ ಗಿಳಿ ಸಾಕಿ ಗಿಡ್ಗಲ್ ಕೈಲಿ ಕೊಟ್ಟೆ ನೋಡ ಮಗಳೇ, ಕೊಟ್ಟ ಹೆಣ್ಣು ಯಾವತ್ತಿದ್ರು ಕುಲದಿಂದ ಹೊರಗೆ. ಸಂಸಾರ ವಿರಸ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ತೂಗಿಸ್ಕೊಂಡು ಹೋಗ್ಬೇಕಾದದ್ದು ಸದ್ಗೃಹಿಣಿಯಾದ ನಿನಗ್ಯ ಧರ್ಮ. ನೀವ್ ಹೇಳ್ದಾಗೆ ಯಾವುದೇ ಲೋಪದೋಷ ಇಲ್ದೆ ನಾನು ಕೂಡ ಶಕ್ತಿ, ಆದ್ರೂ ನನ್ ದಾರಿಗೆ ಬರ್ಲಿಲ್ಲ ಅಂದ್ರೆ ನಾನ್ ಏನ್ ತಾನೇ ಮಾಡಕ್ಕಾಗತ್ತೆ? ವಿಧಿ ಬರಹ ಅಂತ ಸುಮ್ನೆ ಕೂರಕ್ಕಾಗತ್ತೀನಿ? ವಿಶ್ವ ಪ್ರಯತ್ನ ಪಟ್ಟು
ಸಾಧ್ಯವಾದಷ್ಟೇ ಯತ್ನಿಸ್ಬೇಕು. ಹೊರಗಡೆ ದುಡಿಯೋ ಗಂಡಸ್ಗೆ ಒಳಗಿನ ಸಮಾಚಾರ ಎಲ್ಲ ಅರ್ಥ ಆಗತ್ತೆ. ಇದು ಟೈಮ್ ಪೀಸ್ ಇದ್ದಾಗೆ ಕೀ ಕೊಟ್ರೆ ಮಾತ್ರ ನಡೆಯುತ್ತೆ ಅಷ್ಟೇ. ಇದನ್ನೆಲ್ಲ ಸೂಕ್ಷ್ಮತೆಯಿಂದ ಉತ್ತರ ಹತ್ತಿರದಲ್ಲೇ ಇರುತ್ತೆ. ನೀನ್ ನನ್ ಮಗಳಾಗಿ ಈ ಚಿಕ್ಕ ಪುಟ್ಟ ವಿಷಯನ ಹೇಳಿಸ್ಕೋಬೇಕೇನೆ. ಸಂದರ್ಭಕ್ಕನುಗುಣವಾಗಿ ಯಾವ್ದಾದ್ರೂ ಮೋಹನ ಅಸ್ತ್ರ ಬಿಟ್ರೆ ಆಯ್ತು. ನಾವಿನ್ನು ಹೊರಡ್ತೀವಿ. ಏನಾದ್ರೂ ಸಲಹೆ ಬೇಕಿದ್ದಲ್ಲಿ ಫೋನ್ ಮಾಡು. ನಡೀರಿ. ವಿಧಿ ಬರಹ ಅಂತ ಸುಮ್ಮನೆ ಕೂರಕ್ಕಾಗತ್ತೇನೆ. ಸಾಧ್ಯವಾದಷ್ಟು ಹೊಲಿಸ್ಕೊಳ್ಳಕ್ಕೆ ಯತ್ನಿಸ್ಬೇಕು. ಹೊರಗಡೆ ದುಡಿಯೋ ಗಂಡಸ್ಗೆ ಒಳಗಿನ ಸಮಾಚಾರ ಎಲ್ಲ ಅರ್ಥ ಆಗತ್ತೆ. ಅದೊಂದು ಟೈಮ್ ಪೀಸ್ ಇದ್ದಾಗೆ ಕೀ ಕೊಟ್ರೆ ಮಾತ್ರ ನಡೆಯುತ್ತೆ ಅಷ್ಟೇ. ಇದನ್ನೆಲ್ಲ ಸೂಕ್ಷ್ಮತೆಯಿಂದ ಗ್ರಹಿಸಿದ್ರೆ ಉತ್ತರ ಹತ್ತಿರದಲ್ಲೇ ಇರುತ್ತೆ. ನೀ ಈ ಚಿಕ್ಕ ಪುಟ್ಟ ವಿಷಯನೆಲ್ಲ ಹೇಳಿಸ್ಕೋಬೇಕೇನೆ. ಸಂದರ್ಭಕ್ಕೂ ಮೋಹನ ಅಸ್ತ್ರ ಬಿಟ್ಟು ಮುಖಕ್ಕೆ ಮಂಗಳಾರತಿ ಎತ್ತಿ ಸಾಲ್ದ, ಅಭಿಷೇಕ ಬೇರೆ ಮಾಡ್ಬೇಕಾ? ನಾನು ಮನುಷ್ಯತ್ವ ಕಳ್ಕೊಂಡು ಮೃಗ ಆಗೋದಕ್ ಮುಂಚೆ ಎಲ್ರೂ ಇಲ್ಲಿಂದ ಹೊರಟೋಗಿ. ಸುಧಾ, 21ನೇ ಶತಮಾನ ಎದುರಾಗ್ತಿದ್ರು ನಿನ್ ಗಂಡ 18ನೇ ಶತಮಾನದಲ್ಲೇ ಇದ್ದಾನೆ. ಒಟ್ನಲ್ಲಿ ದೊಡ್ಡ ಸಂಪ್ರದಾಯಕ್ಕೆ ಮಾರ್ ಹೋಗಿ ಫಿಲಾಸಫರ್ ಆಗಿದ್ದಾನೆ. ಮುಂದೆ ಸನ್ಯಾಸಿ ಆದ್ರೂ ಆಗ್ಬಹುದು. ಒಂದೇ ಮಾತಂದ್ರೆ ನಿನ್ಗೆ ಕಾಶಿ ರಾಮೇಶ್ವರನೇ ಗಟ್ಟಿ. ಬಾಯ್. ಬರ್ರೆ ಹೋಗೋಣ. ಬಂದ್ರೆ ಹೋಗೋಣ. ನಿಜಕ್ಕೂ ಇವರೆಲ್ಲ ಹೆಂಗಸ್ರ? ಮನೆ ಹಾಳು ಮುಂಡೇರು. ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂದ ಹಾಗೆ ಚೆನ್ನಾಗಿದ್ದ ನೀನು ಸಹ ಕೆಟ್ಟೋಗ್ಬಿಟ್ಟಿಯಲ್ಲೇ. ಐ ಡೋಂಟ್ ವಾಂಟ್ ಯುವರ್ ಅಡ್ವೈಸ್. ನಿಮ್ ಪುರಾಣ ಕೇಳೋದಕ್ಕೆ ನಾನ್ ತಯಾರಾಗಿಲ್ಲ. ಮನೆಗ್ ಬಂದ ಅತಿಥಿಗಳನ್ನ ನನ್ನ ಎದುರಿಗೆ ಅವಮಾನ ಮಾಡೋದಕ್ಕೆ ನಿಮ್ಗೆಷ್ಟೇ ಧೈರ್ಯ? ನನಗ್ ಬುದ್ಧಿ ಹೇಳೋ ಬದಲು ನಿಮ್ಮಲ್ಲಿರೋ ಸುಧಾ, ಕುಡಿದ ಮುಲಲ್ಲಿ ತಲೆಯೆಲ್ಲ ಹರಟದೆ ಹೇಳ್ದಷ್ಟು ಕೇಳು. ದುಡುಕಿ ಭವಿಷ್ಯ ಹಾಳು ಮಾಡ್ಕೋಬೇಡ. ಹಾ, ಚೆನ್ನಾಗಿದೆ. ನಿಮ್ಮ ತಾಳಕ್ ತಕ್ಕ ಹಾಕೊಂಡಿದ್ರೆ ಆಚಾರ. ಅದೇ ನಮ್ ಖುಷಿಗೆ ಏನಾದ್ರೂ ಮಾಡಿದ್ರೆ ಅನಾಚಾರ. ಹಾಳ ತಾತ್ಸಾರದಿಂದ ಕುಡಿದ ಈ ಗಂಡಸರ ಜಾಯಮಾನನೇ ಇಷ್ಟು. ಹೆಣ್ಣಿನ ಶೋಷಣೆ ಮಾಡೋದು ನಿಮ್ಮ ಆಚಾರ. ಹಾಗಾದ್ರೆ ಅರ್ಧಾಂಗಿ ಅನ್ನೋ ಪದಕ್ಕೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಎಲ್ಲಿ? Come on, tell me. ಪರಸ್ಪರ ಒಬ್ಬರನ್ನೊಬ್ರು ಅರಿತುಕೊಂಡು ಸಹ ಬಾಳ್ವೆ ನಡೆಸೋದ್ರಲ್ಲಿದೆ ಕಣೆ. ಸುಳ್ಳು. ಇವು ಮೇಲ್ನೋಟ ಕಾಡೋ ಬಂಡ ಮಾತುಗಳು. ಕಾರ್ಯರೂಪದಲ್ಲಿ ಇವಾಗ ಬೆಲೆ ಇಲ್ಲ. ಗಂಡಸರೆಲ್ಲ ಸ್ವಾರ್ಥಿಗಳು, ಮೋಸಗಾರರು, ಸಂಶಯದ ಹುಳುಗಳು. ನನಗ್ ಬರ್ತಿರೋ ಕೋಪಕ್ಕೆ सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्तिकम् कौसा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु. Really nice city. Indian made or imported? Maybe. Very good, very good.
ಇದು ವಿದೇಶದ ಇರ್ಬೇಕಲ್ಲ? ಮನೆ ತುಂಬಾ ಚೆನ್ನಾಗಿದೆ. ಮೇಡಮ್, ಮುಚ್ಚಿಟ್ಕೊಂಡಿರೋ ಒಡವೆಗಳನ್ನ ನೀವಾಗೆ ಕೊಡ್ತೀರೋ ಅಥವಾ ನೀವು ನಡೆದ್ರೆ ಹಂಸ ಕೂಡ ನಾಚುತ್ತೆ. 4 ಹೆಜ್ಜೆ ಹಾಕಿ. ಡೋಂಟ್ ಸ್ಮೈಲ್. ಮೂವ್. ಅಯ್ಯೋ, ನನ್ನ ಒಡವೆ. ಅದನ್ನ ನಿರ್ಧರಿಸೋದು ಕೋರ್ಟು. ಕರೆಕ್ಟ್. ಸೀಸ್ ಆಲ್ ದಿಸ್ ಥಿಂಗ್ಸ್. ಇಲ್ಲ ಸೈನ್ ಮಾಡಿ. ನೋಡಿದ್ಯಾ, ಹರ್ಷದ ಕುಳಿಗೆ ಆಸೆ ಪಟ್ಟು ವರ್ಷದ ಕುಳೆ ಕಳ್ಕೋಬೇಕಾಯ್ತು. ಎಲ್ಲ ನನ್ನ ಕರ್ಮ. ನಿನ್ ಗಂಡ ಕೆಲಸ ಕಳ್ಕೊಂಡ ಅಂತ ಯಾಕೆ ಯೋಚನೆ ಮಾಡ್ತಿದ್ಯಾ ಮೇರಿಜ? ಈ ಸ್ವೀಟಿ ಬ್ಯೂಟಿನ ಎಕ್ಸ್ಪೋಸ್ ಮಾಡಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಲಕ್ಷ ಲಕ್ಷ ಸಂಪಾದಿಸಬಹುದು. ಅದಕ್ಕೆ ಅಂತಲೇ ಇರೋದು ಈ ಏಂಜಲ್ ಮಾಡೆಲ್ ಸೆಂಟರ್ ಪ್ರೊಪ್ರೈಟರ್ ಕ್ಲಿಕ್ ಕಿಶೋರ್. ಎರಡು ಕಾಲಿನ ಪ್ರಾಣಿ. ಓ, ಪತಿ ದೇವ್ರಾ? ಯಾಕೆ ಡಾರ್ಲಿಂಗ್, ನಿದ್ದೆ ಬರ್ಲಿಲ್ವಾ? ಹಗಲು ರಾತ್ರಿ ಅನ್ನದೆ ನೀನು ಮೈ ಮುರುಡಿತಿದ್ರೆ ಯಾವ ಗಂಡ್ಸಿಗ್ ತಾನೆ ನಿದ್ರೆ ಬರುತ್ತೆ ಹೇಳು? ಬರೀ ಭ್ರಮೆ ಕಾಡುತ್ತೆ ಅಷ್ಟೇ. ತುಂಬಾ ಚಿಂತಿಸಿದ್ರೆ ಆರೋಗ್ಯ ಹದಗೆಡುತ್ತೆ. ಊಟ ಮಾಡುವ.
ಹೋಟೆಲ್ನಲ್ಲಿ ತಿಂದು ಕುಡ್ದು ತೃಪ್ತಿಯಾಗಿದೆ. ಬಾಯ್, ಗುಡ್ ನೈಟ್, ಸಿ ಯು. ಗಂಡ್ಸು ಕೂತ್ ಕೆಟ್ರೆ ಹೆಂಗ್ಸು ತೆರೆ ಕೆಟ್ಲಂತೆ. ರೀ, ಎಷ್ಟಾಯ್ತು ರೀ ಬೆಡ್ ಕಾಫಿ ತರೋದು? ತಂದೆ. ಕಾಫಿ ರೆಡಿ ಮೇಡಮ್. ಇದೇನ್ ಕಾಫಿನಾ ಕಲಗಚ್ಚ? ಸುಧಾ, ಇತ್ತೀಚೆಗೆ ನಿಂದ ಅತಿ ಆಯ್ತು. ಆಮೇಲೆ ಇನ್ನೇನಾದ್ರೂ ಬಾಕಿ ಇದೆಯಾ? ನೀನ್ ಹೀಗೆ ಬಿಚ್ಚಮ್ಮಗಳ ತರಹ ಅಂಗಾಂಗ ಪ್ರದರ್ಶನ ಮಾಡಿ ಸಂಪಾದನೆ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸರಿ, ಮುಂದೆ? ಈ ಸಮಾಜದಲ್ಲಿ ಗಂಡಸಿಗೆ ಆದ ಗೌರವ ಪ್ರತಿಷ್ಠೆ ಇದೆ. ಅದಕ್ಕೆ ನಿನ್ನಂತವಳಿಂದ ಧಕ್ಕೆ ಬರಬಾರ್ದು. ಹುಷಾರ್. ಬದುಕಿದ್ರೆ ಸಹಿಸ್ದೆ, ಕೆಟ್ರೆ ಕೇಕೆ ಹಾಕೋ ಈ ಹಾಳು ಸಮಾಜದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ದೆ ಇದ್ರೆ ಯಾರು ಕೊಡೋದಿಲ್ಲ. ಅಂಥದ್ರಲ್ಲಿ ದಂಡಪಿಂಡವಾದ ನಿಮಗೆ ಗೌರವ ಪ್ರತಿಷ್ಠೆ ಬೇರೆ ಕೇಡು. ನೋಡಿ, ಪದೇ ಪದೇ ನನಗೆ ನಿಮ್ ಪುರಾಣ ಕೇಳೋದಕ್ಕೆ ಇಷ್ಟ ಇಲ್ಲ. ಇಷ್ಟವಾದ್ರೆ ಇರಿ, ಕಷ್ಟವಾದ್ರೆ ಡೈವರ್ಸ್ ಮಾಡ್ಬಿಡಿ. ಅದರಿಂದ ನನಗೂ ಶಾಂತಿ, ನಿಮ್ಗೂ ನೆಮ್ಮದಿ ಸಿಗುತ್ತೆ. ಬೇಕಾಗಿದ್ರೆ ಈ ಅನಿಷ್ಟನೂ ನಿಮ್ ಬೆನ್ನಿಗೆ ಕಟ್ಕೊಂಡು ಹೋಗಿ. ನನಗೂ ಸ್ವಲ್ಪ ಪಾಪದ ಹೊರೆ ಕಡಿಮೆ ಆಗುತ್ತೆ. ಸುಧಾ, ಇದೇ ನಿನ್ ಕಡೆ ತೀರ್ಮಾನನಾ? ಹೌದು. ಪಾಪು, ಅಯ್ಯೋ, ಎಷ್ಟೊಂದು ಮೈ ಸುಡ್ತಾ ಇದೆಯಲ್ಲ. ಜ್ವರ ಬಂದಿದೆ ಅಂತ ಕಾಣುತ್ತೆ. ಖಂಡಿತ ಇರ್ತೀನಿ. ಡಾಕ್ಟರ್, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ಮಗು ಉಳಿಸ್ಕೊಳ್ಳಿ ಡಾಕ್ಟರ್, ಪ್ಲೀಸ್. ಓಕೆ, ಐ ವಿಲ್ ಟ್ರೈ. ನೋಡಿ ಮಿಸ್ಟರ್, ಸೈಕಾಲಜಿ ಪ್ರಕಾರ ಮಗುವಿನ ಸ್ಥಿತಿ ಗಮನಿಸಿದ್ರೆ ತಾಯಿ ನೆನಪಾಗಲಿಕ್ಕೂ ಸಾಧ್ಯತೆ ಇದೆ. ಯಾವುದಕ್ಕೂ ನಿಮ್ ಶ್ರೀಮತಿಯವ್ರನ್ನ ಕರೆಸಿ. ಓಕೆ ಡಾಕ್ಟರ್, ಕರ್ಕೊಂಡ್ಬರ್ತೇನೆ. ಎಕ್ಸ್ಕ್ಯೂಸ್ ಮೀ, ನಾನು ಸುಧಾ ಅವ್ರ ಹಸ್ಬೆಂಡ್. ಅವ್ರ ಒಳಗಡೆ ಇದ್ರೆ ಸ್ವಲ್ಪ ಕೂಗ್ತೀರಾ? ಅವ್ರು ಇವತ್ತು ಈ ಕಡೆ ಬರ್ಲೇ ಇಲ್ವಲ್ಲ. ಎಷ್ಟೇ ಆಗ್ಲಿ ಹಾಟ್ ಶಾಟ್ ಅಲ್ವಾ, ತುಂಬಾನೇ ಬಿಸಿ. ಯು ಆರ್ ರೈಟ್. ತಗೋ. ಸುಧಾ, Oh, come on, yeah. Sudha. Oh, come on. No. Beautiful. Up. No. No.
ನನ್ ಮಗು ಐ ಆಮ್ ಸಾರಿ, ಮಗು ಉಳ್ಸಕ್ಕಾಗ್ಲಿ. ನೋ. ಈಗ ಹೇಳಿ ಪ್ರತಾಪ್, ನಂಬಿದ ವೃತ್ತಿ, ಪ್ರೀತಿಸಿದ ಹೆಂಡತಿ ದ್ರೋಹ ಬಗೆದ ಮೇಲೆ ನಾನು ಕೈಗೊಂಡ ನಿರ್ಧಾರ ತಪ್ಪ? ನೀವೇ ಹೇಳಿ. ಕಾನೂನು ದೃಷ್ಟಿಲಿ ಅಪರಾಧಿಯಾದ ನೀನು ಧರ್ಮ ದೃಷ್ಟಿಲಿ ನಿರಪರಾಧಿ. ಮಿಸ್ಟರ್ ದಯಾನಂದ್, ಎನಿಹೌ ಐ ಆಮ್ ಹೆಲ್ಪ್ಲೆಸ್. ನಾನೇನು ಬರ್ತೀನಿ. ನಮಸ್ಕಾರ ಸರ್. ಹಾ, ಮಿಸ್ಟರ್ ದಯಾನಂದ್, ನಿನ್ನ ಹತ್ರ ನಾನೀಗ ಇನ್ಸ್ಪೆಕ್ಟರ್ ಆಗಿ ಬಂದಿಲ್ಲ, ಒಬ್ಬ ಹವ್ಯಾಸಿ ಪತ್ರಕರ್ತನಾಗಿ ಬಂದಿದ್ದೀನಿ. ನಿನ್ನ ಹಿಂದಿನ ಸ್ತ್ರೀ ದ್ವೇಷ, ಕೊಲೆ ರಹಸ್ಯಗಳಿಗೆ ಕಾರಣ ಈ ಸೆರೆವಾಸಿಗಳ ಹಿಂದೆ ನೂರಾರು ಕಥೆಗಳಿವೆ. ಆದ್ರೆ ನನ್ನ ಜೀವನದಲ್ಲಿ ನಡೆದ ನೈಜ ಘಟನೆನೇ ಬೇರೆ. ಅರಿಯದ 10 ಮುಗ್ಧೆಯರನ್ನು ವಂಚಿಸಿ ಭೀಕರವಾಗಿ ಕೊಲೆಗೈದ ಆರೋಪಿ